ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿತ್ತು. ಅನ್ಯ ರಾಜ್ಯಗಳ ಪೊಲೀಸರಿಗ ದಾಳಿ ಮಾಡಿದ್ದಾರೆ. ಎಚ್ಚೆತ್ತಂತ ಮೈಸೂರು ಪೊಲೀಸರಿಗ ಅಲರ್ಟ್ ಆಗಿದ್ದಾರೆ. ನಗರದಲ್ಲಿ ದಿಢೀರಂತ ದಾಳಿ ಮಾಡಿದ್ದಾರೆ. ಇತ್ತೀಚೆಗೆ ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕದಲ್ಲಿ ದಾಳಿ ಮಾಡಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಮಾಡಿದ್ರು. ಹೀಗಾಗಿ ಮೈಸೂರು ಪೊಲೀಸರಿಗ ಅಲರ್ಟ್ ಆಗಿದ್ದಾರೆ. ನಗರದ ಕೈಗಾರಿಕಾ ಪ್ರದೇಶಗಳಲ್ಲಿ ಪೊಲೀಸರು ದಿಢೀರಂತ ತನಿಖೆ ಮಾಡ್ತಿದ್ದಾರೆ. ಫಿನಾಯಿಲ್ ಡಿಟರ್ಜೆಂಟ್ ತಯಾರಿಕೆ ಘಟಕಗಳ ಮೇಲೆ ದಾಳಿ ಮಾಡಲಾಗಿದೆ. ಶಂಕಾಸ್ಪದ ಘಟಕಗಳಲ್ಲಿ ದಿಢೀರಂತ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ಡ್ರಗ್ಸ್ ಫ್ಯಾಕ್ಟರಿ ಇರಬಹುದಾ ಅಂತ ಶಂಕೆ ವ್ಯಕ್ತವಾದ ಹಿನ್ನೆಲೆ ಡ್ರಗ್ಸ್ ತಯಾರಿ ಮಾಡಬಹುದಾದ ಘಟಕಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮುಂಬೈ ಬಳಿಕ ದಾಳಿ ನಡೆಸಿದ್ದ ದೆಹಲಿ ಎನ್ಸಿಬಿ ಅಧಿಕಾರಿಗಳು. ಹೀಗಾಗಿ ಎಚ್ಚೆತ್ತು ಸಿಟಿಯಲ್ಲೆಲ್ಲ ಜಾಲಾಡ್ತಿರುವಂತಹ ಮೈಸೂರು ಪೊಲೀಸರು ಹೆಬ್ಬಾಳ ಪ್ರದೇಶದ ಕೈಗಾರಿಕಾ ಘಟಕಗಳಲ್ಲಿ ಶ್ವಾನ ದಳದಿಂದ ಪರಿಶೀಲನೆ ಮಾಡಲಾಗಿದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎನ್ಸಿಬಿ ಪೊಲೀಸರಿಗ ಅಲರ್ಟ್ ಆಗಿದ್ದು ಎಲ್ಲೆಲ್ಲಿ ಡ್ರಗ್ಸ್ ಉತ್ಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಶಂಕೆ ಇದ್ದೇ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿರುವಂತಹ ಅಧಿಕಾರಿಗಳು ಕೆಲ ಶಂಕಾಸ್ಪದ ಘಟಕಗಳಲ್ಲಿ ಈಗ ದಾಳಿ ಮಾಡೋದ್ರ ಮೂಲಕ ಎಲ್ಲಾದ್ರೂ ಡ್ರಗ್ಸ್ ತಯಾರಿ ಮಾಡ್ತಿದ್ದಾರಾ ಅಂತ ಜಾಲಗಳಿದೆಯಾ ಅದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಡ್ರಗ್ಸ್ ತಯಾರಿಸುವ ಯಾವುದೇ ವಸ್ತುಗಳು ಪತ್ತೆ ಆಗಿಲ್ಲ. ಅದು ಕೇವಲ ಫಿನಾಯಿಲ್ ತಯಾರಿಸುವಂತ ಫ್ಯಾಕ್ಟರಿ ಅಷ್ಟೇ ಅಂತೇಳಿ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡ್ರಗ್ಸ್ ತಯಾರಿಸುವಂತ ಯಾವುದೇ ವಸ್ತುಗಳು ಇಲ್ಲಿಲ್ಲ. ಇದು ಫಾಲೋ ಅಪ್ ಕೇಸ್ ಅಷ್ಟೇ. ಇಲ್ಲಿ ಯಾವ ಡ್ರಗ್ಸು ಸಿಕ್ಕಿಲ್ಲ. ಆರೋಪಿಗಳು ಬಂಧಿತ ಸಂಬಂಧಿಕರು ಇಲ್ಲಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಇಲ್ಲಿ ಯಾರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೂ ಇಲ್ಲ. ಆಮೇಲೆ ಅವರು ಈ ಫಾಲೋ ಅಪ್ ಕೇಸಸ್ ಅಂತ ಇರುತ್ತೆ. ಎಲ್ಲಾದ್ರೂ ಯಾರಾದ್ರೂ ಸಿಕ್ಕಿದಾಗ ಅವ್ರ ಫೋನ್ ನಂಬರ್ಸು ಅದು ಇದು ಇದ್ದಾಗ ಅಂತದ್ರಲ್ಲಿ ಹುಡ್ಕೊಂಡು ಬರ್ತಾರೆ. ಆ ರೀತಿ ಬಂದಿದ್ದಾರೆ. ಬಟ್ ಇಲ್ಲಿ ಏನು ಅವ್ರಿಗೇನು ಯಾವುದೇ ಡ್ರಗ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಯಾವುದೇ ವಸ್ತುಗಳು ಅಲ್ಲಿ ಇಲ್ಲ. ಫಿನೈಲ್ ತಯಾರು ಮಾಡೋದಕ್ಕೆ ಅವರು ಕೆಲವು ರಾ ಮೆಟೀರಿಯಲ್ಸ್ ಇಟ್ಕೊಂಡಿದ್ರು ಅಂತ. ಡ್ರಗ್ಸಿಗೆ ಸಂಬಂಧಪಟ್ಟಂತ ರಾ ಮೆಟೀರಿಯಲ್ಸ್ ಯಾವುದೂ ಇಲ್ಲ. ಆಮೇಲೆ ಅವರು ಬೇರೆ ಇನ್ನೂ ಅವರೇನೋ ರಿಲೇಟಿವ್ಸ್ ಅಂತ ಅಲ್ಲಿದ್ದವರು ಏನೋ ರಿಲೇಟಿವ್ಸ್ ಅಂತ ಹೇಳಿ ಫಾಲೋಅಪಿಗೆ ಬಂದಿದ್ದಾರೆ. ನಮ್ಮವರು ಬಹಳ ಹೋಗ್ತಾ ಇರ್ತಾರೆ ರಾಜಸ್ಥಾನಿಗೆ, ಉತ್ತರ ಪ್ರದೇಶಿಗೆ, ಅಲ್ಲೆಲ್ಲ ಬೇರೆ ಮಹಾರಾಷ್ಟ್ರಗೆ, ಬೇರೆ ಬೇರೆ ಕಡೆಯಲ್ಲಿ ನಮ್ಮವರು ಕೂಡ ಹೋಗ್ತಿರ್ತಾರೆ. ಅದು ಒಬ್ರು ಸಹಕಾರ ಕೊಡಲೇಬೇಕು. ಎನ್ಸಿಬಿನವ್ರು ಬಂದಿದ್ದಾರೆ. ಅವ್ರಿಗೆ ನಮ್ಮವ್ರನ್ನ ಫಸ್ಟ್ ಅವ್ರಿಗೆ ನಮ್ಮವ್ರಿಗೆ ತಿಳಿಸಿ ಆಮೇಲೆ ಅವರು ಇಟ್ ಇಸ್ ನಾಟ್ ಎ ರೈಡ್, ಅದನ್ನ ಅವರು ವೆರಿಫಿಕೇಶನ್ ಅಂತ ಮಾಡಬಹುದು. ಇಲ್ಲ, ಯಾವುದನ್ನು ಸದ್ಯಕ್ಕೆ ಅವ್ರನ್ನ ವಶಕ್ಕೆ ತಗೊಂಡಿಲ್ಲ. ಯಾವುದು ಡ್ರಗ್ಸು ಇವಾಗ ನಿನ್ನೆ ಏನು ಎನ್ಸಿಬಿನವ್ರು ಬಂದು ವೆರಿಫೈ ಮಾಡಿದ್ದಾರೆ. ಅಲ್ಲಿ ಯಾವುದೇ ಡ್ರಗ್ಸಿಗೆ ಸಂಬಂಧಪಟ್ಟಂತ ರಾ ಮೆಟೀರಿಯಲ್ಸ್ ಆಗ್ಲಿ ಡ್ರಗ್ಸ್ ಆಗ್ಲಿ ಸಿಗ್ಲಿಲ್ಲ ಅಂತ ಹೇಳಿ ನಮ್ಗೆ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಅದರಿಂದ ಇದು ಇಟ್ ಇಸ್ ನಾಟ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರೇಮ್ ಕುಮಾರ್. ಎನ್ಸಿಬಿ ಅಧಿಕಾರಿಗಳು ನಡೆಸಿರುವಂತಹ ಈ ದಾಳಿಯಲ್ಲಿ ಫಿನಾಯಿಲ್ ತಯಾರಿಸೋದಕ್ಕೆ ಸಂಬಂಧಪಟ್ಟ ವಸ್ತುಗಳು ಇಲ್ಲಿರೋದು, ಮಾದಕ ವಸ್ತುಗಳೇನ್ ಅಲ್ಲ ಅಂತ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂಥದ್ದು ಯಾವುದು ಶಂಕಾಸ್ಪದ ವಸ್ತುಗಳು ಪತ್ತೆ ಆಗಿಲ್ವಾ? ಸದ್ಯ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಸೌಖ್ಯ ಏನು ಕಳೆದ 3 ದಿನಗಳ ಹಿಂದಷ್ಟೇ ದೆಹಲಿಯ ಎನ್ಸಿಬಿ ಪೊಲೀಸರು ಮೈಸೂರಿನಲ್ಲಿರುವಂತಹ ಹೆಬ್ಬಾಳ ಒಂದು ಕೈಗಾರಿಕೆ ಬಡಾವಣೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಗುಜರಾತ್ನಲ್ಲಿ ಪೆಡ್ಲರ್ ಅಂದ್ರೆ ಡ್ರಗ್ ಪೆಡ್ಲರ್ ಸಿಗಿದಂತ ಸಂದರ್ಭದಲ್ಲಿ ಆತನನ್ನ ಎಂಕ್ವೈರಿ ಮಾಡಿರುವಂತಹ ಸಂದರ್ಭದಲ್ಲಿ ಆತನ ಒಂದು ಹೇಳಿಕೆಯನ್ನ ಆಧರಿಸಿ ಇಲ್ಲಿ ಮೈಸೂರಿನಲ್ಲಿರುವಂತಹ ಒಂದು ಗಣಪತ್ ಲಾಲ್ ಎಂಬುವರ ಒಡೆತನದಲ್ಲಿರುವಂತಹ ಪೆನೈಲ್ ಕಾರ್ಖಾನೆ ಮೇಲೆ ಏಕಾಏಕಿ ಎನ್ಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನ ಮೈಸೂರಿನಲ್ಲಿರುವಂತಹ ಪೊಲೀಸರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ನೀಡಿರಲಿಲ್ಲ. ಹಾಗಾಗಿ ದೆಹಲಿಯ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಗಣಪತ್ ಲಾಲ್ ಅಂದ್ರೆ ಆ ಮಾಲೀಕ ಏನಿದ್ದಾನೆ ಗಣಪತ್ ಲಾಲ್ ಅನ್ನ ವಶಪಡಿಸಿಕೊಂಡು ಆ ವಶಕ್ಕೆ ಪಡೆದುಕೊಂಡು ಅಲ್ಲಿರುವಂತಹ ಕೆಲವು ವಸ್ತುಗಳನ್ನಾಗಿರ್ಬೋದು ಮತ್ತೆ ಆ ಡ್ರಗ್ಸ್ ಅನ್ನ ತಯಾರು ಮಾಡಬಹುದಾದಂತಹ ಕೆಲವು ಅನುಮಾನಾಸ್ಪದ ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ನಂತರ ಆತನನ್ನು ಕೂಡ ವಶಪಡಿಸಿಕೊಂಡು ಎಂಕ್ವೈರಿಯನ್ನು ಮಾಡ್ತಾ ಇರುವಂತದ್ದು. ಇಂದು ಆತನನ್ನ ದೆಹಲಿಗೆ ಕೂಡ ಕರ್ಕೊಂಡು ಹೋಗುವಂತಹ ಪ್ರಸಂಗಗಳು ಕೂಡ ಇದಾಗಿರುವಂತದ್ದು.
ಡ್ರಗ್ಸ್ ನ ತಯಾರು ಮಾಡುವಂತಹ ಅನುಮಾನಾಸ್ಪದ ಘಟಕಗಳ ಮೇಲೆ ದಾಳಿ ಮಾಡ್ತಾ ಇದ್ರು. ಆದ್ರೆ ಅವತ್ತಿನ ದಿನನೂ ಕೂಡ ಅಂದ್ರೆ ದೆಹಲಿಯ ಪೊಲೀಸರು ದಾಳಿ ಮಾಡಿದ ನಂತರವಾಗಿ ಮೈಸೂರಲ್ಲಿರುವಂತಹ ಒಂದು ಸ್ಥಳೀಯ ಪೊಲೀಸರು ಸ್ಥಳಕ್ಕೆಯನ್ನ ಭೇಟಿ ನೀಡಿ ಕಾರ್ಖಾನೆ ಮೇಲೆ ಕೂಡ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿ ಅಂದ್ರೆ ಡ್ರಗ್ಸ್ ತಯಾರು ಮಾಡುವಂತಹ ಕೆಮಿಕಲ್ ಆಗಿರ್ಬೋದು ಮತ್ತೆ ಇನ್ನಿತರ ವಸ್ತುಗಳು ಯಾವುದು ಕೂಡ ಪತ್ತೆಯಾಗಿರಲಿಲ್ಲ ಅಂತ ಹೇಳಿ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಇಂದು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಆ ಸಂದರ್ಭದಲ್ಲಿ ಅಂದ್ರೆ ಮೈಸೂರಿನ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ವಸ್ತುಗಳು ಪತ್ತೆಯಾಗಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಅನುಮಾನ ಅಂತ ಹೇಳಿದ್ರೆ ಗುಜರಾತ್ ನಲ್ಲಿ ಸಿಕ್ಕಂತಹ ಒಂದು ಡ್ರಗ್ ಪೆಡ್ಲರ್ ಹೇಳಿದ್ದಾನೆ ಅವನು. ಓಕೆ ಪ್ರೇಮ್ ಕುಮಾರ್, ಹಾಗೆ ಹೋಲ್ಡ್ ಅಲ್ಲಿ ಇನ್ನೊಂದು ಅಪ್ಡೇಟ್ ಇದೆ, ನೋಡ್ಕೊಂಡು ಬಿಡೋಣ. ನೋಡಿ, ಮೈಸೂರಿನಲ್ಲಿ ಮಾದಕ ವಸ್ತು ಮಾರಾಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ರಾಜಸ್ಥಾನಕ್ಕೆ ಕರೆದೊಯ್ದಿದ್ದಾರೆ ಎನ್ಸಿಬಿ ಪೊಲೀಸರು ಎನ್ನಲಾಗ್ತಾ ಇದೆ. ಆಲನಹಳ್ಳಿ ನಿವಾಸಿ ಗಣಪತ್ ಲಾಲ್ ಕರೆದೊಯ್ದಂತ ಎನ್ಸಿಬಿ ಪೊಲೀಸರು ಕೋರ್ಟ್ ಅನುಮತಿ ಪಡೆದು ಟ್ರಾವೆಲ್ ವಾರೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಮನೋಹರ್ ಬಿಷ್ಣೋಯಿ ಎಂಬಾತನ ಬಂಧನವಾಗಿತ್ತು. ಬಂಧಿತ ಮನೋಹರ್ ಸಂಬಂಧಿಯಾಗಿರುವಂತಹ ಗಣಪತ್ ಲಾಲ್ ಟುಕು ಹೌಸ್ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಘಟಕ ಮೈಸೂರಿನಲ್ಲಿ ತಲಾಶ್ ಮಾಡಿದಂತ ದೆಹಲಿ ಪೊಲೀಸರು ಸದ್ಯ ಮನೋಹರ್ ಬಿಷ್ಣೋಯಿ ಈತನ ಸಂಬಂಧಿಕ ಈತ. ಈಗಾಗಲೇ ಎನ್ಸಿಬಿ ಪೊಲೀಸರು ಈ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಟ್ರಾವೆಲ್ ವಾರೆಂಟು ಕೂಡ ಸಿಕ್ಕಿದೆ. ಮನೋಹರ್ ಬಿಷ್ಣೋಯಿ ಎಂಬಾತನ ಬಂಧನವಾಗಿತ್ತು. ಬಂಧಿತ ಮನೋಹರ್ ಸಂಬಂಧಿಯಾಗಿರುವಂತಹ ಗಣಪತ್ ಲಾಲ್ ಆರೋಪಿಯನ್ನ ರಾಜಸ್ಥಾನಕ್ಕೆ ಕರೆದೊಯ್ದಿದ್ದಾರೆ ಎನ್ಸಿಬಿ ಪೊಲೀಸರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಇದೇ ರೀತಿಯಾಗಿ ಎಲ್ಲೆಲ್ಲಿ ಡ್ರಗ್ಸ್ ತಯಾರಿ ಮಾಡಲಾಗ್ತಿದೆ, ಉತ್ಪಾದನೆ ಮಾಡಲಾಗ್ತಿದೆ, ಅದ್ರ ಬಗ್ಗೆ ಇನ್ನೂ ಕೂಡ ಪೊಲೀಸರು ದಾಳಿ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾ ಇದ್ರು ಪ್ರತಿನಿಧಿ ಪ್ರೇಮ್ ಕುಮಾರ್. ಈಗ ಆರೋಪಿಯನ್ನ ರಾಜಸ್ಥಾನಕ್ಕೆ ಕರೆದೊಯ್ದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಮತ್ತೇನು ಅಪ್ಡೇಟ್ ಇದೆ? ಸೌಖ್ಯ ಏನು ಕಳೆದ ಕೆಲವು ದಿನಗಳಿಂದಷ್ಟೇ ಎನ್ಸಿಬಿ ಪೊಲೀಸರು ಮೈಸೂರಿನ ಕಾರ್ಖಾನೆಗೆ ದಾಳಿ ಮಾಡಿದ್ರು. ಅಂದ್ರೆ ಪಿನಾಲ್ ತಯಾರು ಮಾಡುವಂತಹ ಕಾರ್ಖಾನೆ ಮೇಲೆ ದಾಳಿ ಮಾಡಿದ್ರು. ಈ ಹಿನ್ನೆಲೆ ಏನಿದೆ ಅಂದ್ರೆ ಗುಜರಾತ್ ನಲ್ಲಿ ಸಿಕ್ಕಂತಹ ಪೆಡ್ಲರ್ ಹೇಳಿದ್ದಾನೆ, ಆತನ ಹೇಳಿಕೆಯನ್ನು ಆಧರಿಸಿ ಆತನ ಸಂಬಂಧಿಯಾದಂತಹ ಗಣಪತ್ ಲಾಲ್ ಎಂಬುವರನ್ನ ಒಂದು ಕಾರ್ಖಾನೆ ಏನಿದೆ, ಒಡೆತನದ ಕಾರ್ಖಾನೆ ಏನಿದೆ, ಅದರ ಮೇಲೆ ದಾಳಿ ಮಾಡಿದ್ರು. ಅಲ್ಲಿರುವಂತಹ ಕೆಲವು ವಸ್ತುಗಳನ್ನ ವಶಪಡಿಸಿಕೊಡೋದಲ್ಲದೆ ಅಲ್ಲಿ ಅಂದ್ರೆ ಭೀಷ್ಣ ಎಂಬ ವ್ಯಕ್ತಿ ಏನಿದ್ದಾನೆ ಆ ಡ್ರಗ್ ಪೆಡ್ಲರ್ ಹೇಳಿಕೆ ಮೇರೆಗೆ ಈ ತರ ಗಣಪತ್ ಲಾಲ್ ಎಂಬುವನ್ನು ಕೂಡ ವಶಕ್ಕೆ ಪಡೆದು ಎಲ್ಲಾ ರೀತಿಯನ್ನು ಎಂಕ್ವೈರಿ ಮಾಡಿ ಈಗ ಅವರನ್ನ ಕೂಡ ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಟ್ರಾವೆಲ್ ಹಿಸ್ಟ್ರಿ ಅಂದ್ರೆ ಮತ್ತೆ ಟ್ರಾವೆಲ್ಗೆ ಬೇಕಾದಂತಹ ಒಂದು ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಈಗಾಗಲೇ ಎಲ್ಲ ಗಣಪತ್ ಲಾಲ್ ಎಂಬುವನ್ನ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂತದ್ದು. ಮೈಸೂರಿನಲ್ಲಿರುವಂತಹ ಪೊಲೀಸರು ಆತನ ಅಂದ್ರೆ ಎನ್ಸಿಬಿ ಪೊಲೀಸರು ದಾಳಿ ಮಾಡಿದ ನಂತರವಾಗಿ ಮೈಸೂರಿನಲ್ಲಿರುವಂತಹ ಕೆಲವು ಅಡ್ಡೆಗಳ ಮೇಲೆ ಅಂದ್ರೆ ಕೆಲವು ಕೆಮಿಕಲ್ ವಸ್ತುಗಳನ್ನ ತಯಾರಿಸಬಹುದಂದ್ರೆ ಡ್ರಗ್ ಅನ್ನ ತಯಾರು ಮಾಡಬಹುದಂತ ಕೆಲವು ಕೆಮಿಕಲ್ ಕಾರ್ಖಾನೆಗಳ ಮೇಲೆ ದಾಳಿ ಮಾಡಿ ಶ್ವಾನದಳ ಆಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಒಂದು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕೂಡ ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಿನಲ್ಲಿ ಡ್ರಗ್ ಪೆಡ್ ಒಂದು ಕಾರ್ಖಾನೆ ಮೇಲೆ ದಾಳಿ ಮಾಡಿದ್ರು. ಈಗ ದೆಹಲಿಯ ಪೊಲೀಸರು ದಾಳಿ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಮೈಸೂರಿನಲ್ಲಿ ಡ್ರಗ್ ಅನ್ನ ತಯಾರು ಮಾಡುವಂತಹ ಘಟಕಗಳು ಹೆಚ್ಚಾಗ್ತಾ ಇದೆಯಾ, ಡ್ರಗ್ ಪೆಡ್ಲರ್ಗಳು ಹೆಚ್ಚಾಗ್ತಾ ಇದೆಯಾ, ಡ್ರಗ್ ಪೆಡ್ಲರ್ಗಳಿಗೆ ಒಂದು ಆಶ್ರಯ ನೀಡುವಂತ ತಾಣವಾಗ್ತಾ ಇದೆಯಾ ಎಂಬ ಅನುಮಾನಗಳು ಕೂಡ ಎದುರಾಗಿರುವಂತದ್ದು. ಏನು ಕಳೆದ 3 ದಿನಗಳ ಹಿಂದಷ್ಟೇ ದೆಹಲಿಯ ಪೊಲೀಸರು ಒಂದು ಕಾರ್ಖಾನೆ ಮೇಲೆ ದಾಳಿ ಮಾಡಿ ಆತನನ್ನ ಬಂಧನ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಡ್ರಗ್ಸ್ ನ ಜಾಲಗಳು ಇಲ್ಲಿ ಪತ್ತೆ ಆಗ್ತಾ ಇದೆ ಎಂಬ ಅನುಮಾನಗಳು ಹೆಚ್ಚಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಮಾಹಿತಿ.